ಪ್ರಶಾಂತ್ ಯಾರು ನಮ್ಮ ಜೊತೆಗೆ? ಪ್ರಶಾಂತ್, ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ, KPCC ಅಧ್ಯಕ್ಷರಾಗಿ ನಮ್ಮ ಹರಿಪ್ರಸಾದ್ ಅವರು, ಕಾಂಬಿನೇಷನ್ ಮಜಾ ವರ್ಕೌಟ್ ಆಗುತ್ತೆ ಇದು. ಇಲ್ಲ ನೋಡಿ ಅಜಿತ್, ಈ ಇಡೀ ಒಂದು ಹಗ್ಗ ಜಗ್ಗಾಟಕ್ಕೆ ಕಾರಣ ಫಸ್ಟ್ ಅದನ್ನು ನಾವು ತೆಗೆದುಕೊಳ್ಳೋದಾದರೆ, ಒಂದು ರಾಮಲಿಂಗಾರೆಡ್ಡಿ ಅವ್ರಿಗೂ ಜಲಸಂಪನ್ಮೂಲಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಇಲ್ಲ, ಹೌದು. ಇಟ್ಸ್ ಅ ಮೋರ್ ಆಫ್ ಎ ಕಾನೂನಾತ್ಮಕವಾಗಿರ್ತಕ್ಕಂಥ ಇಲಾಖೆ, ಹೆಚ್ಚು ಹಣ ಇರ್ತಕ್ಕಂಥ ಇಲಾಖೆ. ಹೌದು. ಬಟ್ ನಿಮಗೆ ಹೆಚ್ಚು ಹಣ ಬೆಂಗಳೂರು ನಗರಕ್ಕೆ ಜಲಸಂಪನ್ಮೂಲಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತು ರಾಮಲಿಂಗಾರೆಡ್ಡಿ ಅವ್ರಿಗೊಂದು ಆತಂಕ ಇದೆ ಅನ್ಸೋದು. ಈಗ ಜಲಸಂಪನ್ಮೂಲ ತೆಗೆದುಕೊಂಡ್ರೆ ಅದು DK ಶಿವಕುಮಾರ್ ನಿಭಾಯಿಸಿದಂಥ ಖಾತೆ. ಹೌದು. ಅಲ್ಲಿ ಮೊದಲೇ ದುಡ್ಡಿಲ್ಲ ಅಂತ ಕಾಂಟ್ರಾಕ್ಟರ್ಗಳು ಒದ್ದಾಡ್ತಿದ್ದಾರೆ. ಬೆಂಗಳೂರಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತೇಳಿ ನಾನು ಹೋಗಿ 2 ವರ್ಷ ಬರೀ ಅದನ್ನೇ ಮಾಡ್ಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಕರೆಕ್ಟ್. ಎರಡನೇ ಪ್ರಶ್ನೆ, GBA ಚುನಾವಣೆ 2 ತಿಂಗಳಿಗೆ GBA ಚುನಾವಣೆ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ರಾಜಕಾರಣಿಗಳಿಗೆ ಯಾವಾಗ ಮೂಗು ಹಿಡಿದ್ರೆ ಬಾಯಿ ಓಪನ್ ಮಾಡ್ತಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತು. ಹೌದು. ಅವ್ರಿಗೆ ಗೊತ್ತಿದೆ, ಈಗ ನಾನೇನಾದರೂ ಹಠ ಹಿಡಿದ್ರೆ, ಎಲ್ಲ ಸುಸೂತ್ರವಾಗಿ ನಡೆದು ನಾನು ಈಗ ಹಠ ಹಿಡಿದ್ರೆ GBA ಚುನಾವಣೆ ಕಾರಣದಿಂದ ಬೆಂಗಳೂರಿನಲ್ಲಿ ಒಂದಿಷ್ಟು ತಲ್ಲಣ ಉಂಟಾಗುತ್ತೆ. ಅದು DK ಶಿವಕುಮಾರ್ಗೆ ಇವತ್ತಿನ ದಿನಗಳಲ್ಲಿ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಬೆಂಗಳೂರು ನನಗೆ ಕೊಡಿ ಅಂತಕ್ಕಂಥ ಹಠ ಹಿಡಿದಿದ್ದಾರೆ. ಕಳೆದ ಬಾರಿಯೇ ಅವರು ಸಿಟ್ಟಿಗೆದ್ದಿದ್ರು. DK ಶಿವಕುಮಾರ್ ಬೆಂಗಳೂರಿನ ಹೊರಗಡೆ ರಾಜಕಾರಣ ಮಾಡೋರು ಬಂದು ಬೆಂಗಳೂರು ನಗರವನ್ನು ತೆಗೆದುಕೊಂಡ್ರು. ಮೊದಲ ಬಾರಿ ಹೀಗಾಯಿತು. ಹೀಗಾಗಿ ನನಗೆ ಬೆಂಗಳೂರು ನಗರ ಕೊಡಿ ಅಂತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ಪಟ್ಟು ಅಂತ ಅನಿಸುತ್ತೆ. GBA ಚುನಾವಣೆ ಇರೋದ್ರಿಂದ ಹೈಕಮಾಂಡ್ಗಿರಲಿ, DK ಶಿವಕುಮಾರ್ಗಿರಲಿ, ಎಲ್ರಿಗೂ ಇದೊಂದು ರೀತಿಯಾಗಿರ್ತಕ್ಕಂಥ ಕಗ್ಗಂಟು. ಇದನ್ನು ಹೆಂಗೆ ಬಿಡಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಎಸ್. ಎರಡನೇದು ನೀವು ಹೇಳಿದಂತೆ, ಈಗ ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಆದರೆ, ಹರಿಪ್ರಸಾದ್ ರಾಜ್ಯ BJP ಅಧ್ಯಕ್ಷರಾದಾಗ ಕಾಂಗ್ರೆಸ್ ಅಧ್ಯಕ್ಷ, ಅವರ ಕೆಲವು ಐಡಿಯಾಲಜಿಕಲ್ ಆಗಿರ್ತಕ್ಕಂಥ ನಿಲುವುಗಳಿವೆ. ಅದಕ್ಕೆ ವ್ಯತಿರಿಕ್ತವಾಗಿ DK ಶಿವಕುಮಾರ್ ನಡ್ಕೊಳ್ತಾ ಇರ್ತಾರೆ. ಅದು ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ನೋಡ್ಬೇಕು. ಈಗ ನಿನ್ನೆ DK ಶಿವಕುಮಾರ್ ಪ್ರಮಾಣ ವಚನವನ್ನು ನೋಡಿದ್ರೆ, ಕಾಂಗ್ರೆಸ್ನಲ್ಲಿ ಕಳೆದ 20 ವರ್ಷಗಳಲ್ಲಿ ಯಾವುದೇ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇದು ನಡೆದಿರಲಿಲ್ಲ. ಹೌದು. ಕಾವಿಧಾರಿಗಳು ಕೂತಿದ್ರು, ಅಜ್ಜಯ್ಯ ಅವ್ರ ಫೋಟೋನ ವೇದಿಕೆಯಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡಿದರು DK ಶಿವಕುಮಾರ್ ಅವರು. ಅವ್ರು ಬರೀ ಯಾವುದೇ ಅಪಾಲಜೆಟಿಕ್ ಇಲ್ಲ ಅವರು ಆ ವಿಷಯದ ಬಗ್ಗೆ. ಕರೆಕ್ಟ್. ಹೀಗಿರುವಾಗ BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಬೇರೆ ಭಾಷೆ ಮಾತಾಡ್ತಾರೆ. ಹೊರಗಡೆ ಏನಾಗತ್ತೆ ಅದು ಒಂದು ಭಾಗ, ಆದರೆ ಕಾಂಗ್ರೆಸ್ನ ಒಳಗಡೆ ಈ ತಿಕ್ಕಾಟ ಇದೆ ಅಲ್ವಾ, ಐಡಿಯಾಲಜಿಕಲ್ ಸಂಘರ್ಷ ಇದೆ ಅಲ್ವಾ. ಎಸ್. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಇತ್ತದು. ಬಟ್ ಅದು ಹೆಂಗೋ ಬ್ಯಾಲೆನ್ಸ್ ಆಗಿ ಹೋಗ್ತಿತ್ತು. ಈಗ DK ಶಿವಕುಮಾರ್, ಹರಿಪ್ರಸಾದ್ ದಿನ ಒಂದೇನಾದರೂ ಹೇಳಿಕೆ ಕೊಟ್ಟರೆ, ಪ್ರಿಯಾಂಕಾ ಖರ್ಗೆ ಏನು ಹೇಳಿಕೆ ಕೊಡ್ತಾರೆ, ಅವು ಹೆಂಗೆ ಬ್ಯಾಲೆನ್ಸ್ ಆಗ್ತವೆ ಅಥವಾ ಇಂಬ್ಯಾಲೆನ್ಸ್ ಸೃಷ್ಟಿಸ್ತವ ಅಂತಕ್ಕಂಥದ್ದು ನೋಡಬೇಕು ಒಂದು. ಎರಡನೇದು, ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ BJP ಪದೇ ಪದೇ ಟೀಕೆಗಳನ್ನು ಮಾಡುತ್ತೆ. ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರವರೆಗೆ ಕೆಲ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲ ನಿರ್ಣಯಗಳನ್ನು ತೆಗೆದುಕೊಂಡಾಗ ಅದು BJPಗೆ ಒಂದು ರೀತಿಯ ಅಪಾರ್ಚುನಿಟಿ ಆಗಿರುತ್ತೆ. ಒಂದು ಕಡೆ DK ಶಿವಕುಮಾರ್ ಯಾವ ವಿಷಯವನ್ನು ಹೇಗೆ ಹೇಳ್ತಾರೋ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಪ್ರಿಯಾಂಕ್ ಖರ್ಗೆ ಮತ್ತು BK ಹರಿಪ್ರಸಾದ್ ಹೇಳಲಿಕ್ಕೆ ಶುರು ಮಾಡಿದಾಗ ಒಂದು ಪಾರ್ಟಿಯ ಒಳಗಡೆ ಏನಾಗುತ್ತೆ, ಇನ್ನೊಂದು ಪಾರ್ಟಿಯ ಹೊರಗಡೆ ವಿಪಕ್ಷಗಳಿಗೆ ಏನಾಗುತ್ತೆ. ಇದು ಇಂಟ್ರೆಸ್ಟಿಂಗ್ ಟು ನೋ. ನನಗನ್ಸುತ್ತೆ ಒಂದು 15-20 ದಿನ ಬೇಕಿದೆ, 1 ತಿಂಗಳು ಬೇಕು ಕರೆಕ್ಟಾಗಿ ಹೆಂಗೆ ಏನಾಗುತ್ತೆ ಅಂತ ಗೊತ್ತಾಗಕ್ಕೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.